ವಿಶ್ವದ ಅತಿದೊಡ್ಡ ರೈಲು ಸಂಪರ್ಕ ಹೊಂದಿರುವ ದೇಶಗಳಲ್ಲಿ ಒಂದಾಗಿರುವ ಭಾರತದಲ್ಲಿ ರೈಲ್ವೆ ಕ್ರಾಂತಿ ಆರಂಭವಾಗಿದೆ. ಹಳೆಯ ಕಾಲದ ರೈಲುಗಳು ಮೂಲೆ ಸೇರುತ್ತಿದ್ದು, ಅತ್ಯಾಧುನಿಕ ಹಾಗೂ ತಂತ್ರಜ್ಞಾನ ಆಧಾರಿತ ರೈಲುಗಳು ಓಡಲು ಆರಂಭಿಸಿವೆ. ಒಂದೇ ಭಾರತ್ ರೈಲುಗಳ ನಂತರ ಇದೀಗ ಭಾರತದಲ್ಲಿ ಮೊದಲ ಹೈಡ್ರೋಜನ್ ರೈಲು ಓಡುವ ಕಾಲ ಕೂಡಿ ಬಂದಿದೆ. ಇದರ ಬೆನ್ನಲ್ಲೇ ಹಲವಾರು ವರ್ಷಗಳಿಂದ ಕಾತರದಿಂದ ನಿರೀಕ್ಷಿಸುತ್ತಿದ್ದ ಬುಲೆಟ್ ರೈಲು ಟ್ರ್ಯಾಕ್ಗೆ ಇಳಿಯಲು ಸಜ್ಜಾಗಿದೆ. ಹಾಗಾದರೆ ಬುಲೆಟ್ ರೈಲು ಮತ್ತು ಹೈಡ್ರೋಜನ್ ರೈಲುಗಳ ನಡುವಿನ ವ್ಯತ್ಯಾಸವೇನು? ತಂತ್ರಜ್ಞಾನದಲ್ಲಿ ಎರಡು ಹೇಗೆ ಭಿನ್ನವಾಗಿವೆ? ಟಿಕೆಟ್ ದರ ಎಷ್ಟಿರುತ್ತದೆ? ಮುಂತಾದ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಪೂರ್ತಿ ವಿಡಿಯೋ ನೋಡಿ. ವೇಗದ ಟ್ರೈನೇ ಬೇಕೇ ಅಥವಾ ಪರಿಸರ ಸ್ನೇಹಿ ಟ್ರೈನ್ ಬೇಕೇ ಎಂಬ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. 1964ರಲ್ಲಿ ಜಪಾನ್ ಮೊದಲ ಬಾರಿ ಬುಲೆಟ್ ಟ್ರೈನ್ ಅನ್ನು ಜಗತ್ತಿಗೆ ಪರಿಚಯಿಸಿತು. ಆದರೆ ಇವತ್ತು ಅತಿ ಹೆಚ್ಚು ಬುಲೆಟ್ ರೈಲುಗಳು ಓಡುತ್ತಿರುವುದು ಚೀನಾದಲ್ಲಿ. 62 ವರ್ಷಗಳ ನಂತರ, ಅಂದರೆ 2026ರ ಮಧ್ಯಭಾಗದಲ್ಲಿ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಓಡಲು ಸಜ್ಜಾಗಿದೆ. ಮತ್ತೊಂದೆಡೆ 2018ರಲ್ಲಿ ಹೈಡ್ರೋಜನ್ ರೈಲುಗಳನ್ನು ಜಗತ್ತಿಗೆ ಮೊದಲ ಬಾರಿ ಪರಿಚಯಿಸಿದ ಜರ್ಮನಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿತ್ತು. ಅತ್ಯಂತ ಕಡಿಮೆ ಅವಧಿಯಲ್ಲಿ, ಅಂದರೆ 8 ವರ್ಷಗಳಲ್ಲೇ ಭಾರತದಲ್ಲಿ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ರೈಲು ಓಡಲು ಗ್ರೀನ್ ಸಿಗ್ನಲ್ ಬಿದ್ದಿದೆ. ಪ್ರಧಾನಿ ನರೇಂದ್ರ ಮೋದಿ ಜುಲೈ 17, 2026ರಂದು ಹರಿಯಾಣದ ಜಿಂದ್ ಮತ್ತು ಸೋನಿಪೇಟ್ ನಡುವಿನ 89 ಕಿಲೋಮೀಟರ್ ದೂರದವರೆಗಿನ ಹೈಡ್ರೋಜನ್ ರೈಲು ಸಂಚರಿಸಲು ಹಸಿರು ನಿಶಾನೆ ತೋರಿದ್ದಾರೆ. ಹಲವು ವರ್ಷಗಳ ಪ್ರಯೋಗದ ನಂತರ ಸ್ವದೇಶದಲ್ಲಿ ನಿರ್ಮಾಣವಾದ ಈ ಹೈಡ್ರೋಜನ್ ರೈಲು ಪ್ರಾಯೋಗಿಕವಾಗಿ ಸಂಚರಿಸಲಿದ್ದು, ಇದರ ಯಶಸ್ಸನ್ನು ಆಧರಿಸಿ ದೇಶದ ನಾನಾ ಕಡೆ ಹಂತ ಹಂತವಾಗಿ ಚಾಲನೆ ನೀಡಲು ಸಜ್ಜಾಗಿದೆ. ಭಾರತದಲ್ಲಿ ಮೊದಲ ಬಾರಿ ಸಂಚರಿಸಲು ಸಜ್ಜಾಗಿರುವ ಅತ್ಯಾಧುನಿಕ ಹಾಗೂ ತಂತ್ರಜ್ಞಾನ ಆಧಾರಿತ ಬುಲೆಟ್ ಟ್ರೈನ್ ಹಾಗೂ ಹೈಡ್ರೋಜನ್ ಟ್ರೈನ್ಗಳ ನಡುವೆ ಇರುವ ವ್ಯತ್ಯಾಸದ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಮೊದಲ ವ್ಯತ್ಯಾಸ ಏನಪ್ಪಾ ಅಂದರೆ, ಪಿಸ್ತೂಲ್ನಿಂದ ಸಿಡಿದ ಬುಲೆಟ್ ಎಷ್ಟು ವೇಗವಾಗಿ ಹೋಗುತ್ತದೆಯೋ ಅಷ್ಟು ವೇಗವಾಗಿ ರೈಲು ಚಲಿಸುತ್ತದೆ ಎಂಬುದನ್ನು ತೋರಿಸಲು ಬುಲೆಟ್ ಟ್ರೈನ್ ಎಂದು ಹೆಸರಿಡಲಾಯಿತು. ಹೆಸರಿಗೆ ತಕ್ಕಂತೆ ಇದು ಅತ್ಯಂತ ವೇಗವಾಗಿ ಹೋಗುವ ಟ್ರೈನ್ ಆಗಿದೆ. ಇದು ಗಂಟೆಗೆ 250ರಿಂದ ಗರಿಷ್ಠ 500 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ. ಅಂದರೆ ವಿಮಾನಕ್ಕೆ ಸರಿಸಮಾನವಾದ ವೇಗದಲ್ಲಿ ಬುಲೆಟ್ ರೈಲು ಸಂಚರಿಸುತ್ತದೆ. ಉದಾಹರಣೆಗೆ, ಬೆಂಗಳೂರಿನಿಂದ ಹೈದರಾಬಾದ್ಗೆ ಕೇವಲ 2 ಗಂಟೆಯಲ್ಲಿ ಪ್ರಯಾಣಿಸಬಹುದು. ಈಗಿರುವ ರೈಲು ಅಥವಾ ಬಸ್ಗಳಲ್ಲಿ ಹೋಗಬೇಕಾದರೆ ಪ್ರಯಾಣಿಕರಿಗೆ ಕನಿಷ್ಠ 8 ಗಂಟೆ ಬೇಕಾಗಿದೆ. ಇದರಿಂದ ಪ್ರಯಾಣಿಕರು ದೂರದ ಊರುಗಳಿಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ತಲುಪಬಹುದಾಗಿದೆ. ಬುಲೆಟ್ ಟ್ರೈನ್ಗೆ ಹೋಲಿಸಿದರೆ ಹೈಡ್ರೋಜನ್ ರೈಲು ತುಂಬಾ ನಿಧಾನ. ಅಂದರೆ ಗಂಟೆಗೆ 75 ಕಿಲೋಮೀಟರ್ನಿಂದ ಗರಿಷ್ಠ 140 ಕಿಲೋಮೀಟರ್ ವರೆಗೆ ಸಂಚರಿಸಬಲ್ಲದು. ಅಂದರೆ ಈಗ ನಾವು ಪ್ರಯಾಣಿಸುತ್ತಿರುವ ಸಾಮಾನ್ಯ ಎಕ್ಸ್ಪ್ರೆಸ್ ಸೂಪರ್ಫಾಸ್ಟ್ ರೈಲುಗಳಲ್ಲಿ ಸಂಚರಿಸಿದಷ್ಟೇ ವೇಗವಾಗಿ ಹೈಡ್ರೋಜನ್ ರೈಲುಗಳು ಕೂಡ ಸಂಚರಿಸುತ್ತವೆ. ಆದರೆ ಪ್ರಮುಖ ವ್ಯತ್ಯಾಸ ಎಂದರೆ ಇದು ಹೊಗೆ ಉಗುಳಲ್ಲ. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಮುಂತಾದ ಯಾವುದೇ ಜೈವಿಕ ಇಂಧನಗಳ ಅಗತ್ಯ ಇಲ್ಲದೆ ಇದು ಸಂಚರಿಸುತ್ತದೆ. ಎರಡನೇ ವ್ಯತ್ಯಾಸ ಏನೆಂದರೆ, ಬುಲೆಟ್ ರೈಲು ವಿದ್ಯುತ್ ಪೂರೈಕೆಯ ಆಧಾರದ ಮೇಲೆ ಸಂಚರಿಸುತ್ತದೆ. ನೀವು ನೋಡಿರುತ್ತೀರ, ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಇಂಟರ್ನೆಟ್ ಅಥವಾ ಕರೆಂಟ್ ತಂತಿಗಳು ಇರುತ್ತವೆ. ಬುಲೆಟ್ ರೈಲಿನ ಮೇಲ್ಭಾಗದಲ್ಲಿ ಕೋಡು ಇರುವ ರೀತಿಯಲ್ಲಿ ಕಂಬಿಗಳು ಇರುತ್ತವೆ. ಇದನ್ನು ಓವರ್ ಹೆಡ್ ಕೇಬಲ್ ಎಂದು ಕರೆಯಲಾಗುತ್ತದೆ. ಈ ಕರೆಂಟ್ ತಂತಿಗಳನ್ನು ನಿರಂತರವಾಗಿ ಸಂಪರ್ಕಿಸುತ್ತಾ ಅದರಿಂದ ವಿದ್ಯುತ್ ಪಡೆಯುತ್ತಾ ಬುಲೆಟ್ ರೈಲು ಸಂಚರಿಸುತ್ತದೆ. ಆದರೆ ಹೈಡ್ರೋಜನ್ ಟ್ರೈನ್ಗೆ ಇಂತಹ ಯಾವುದೇ ವೈರ್ಗಳ ಅವಶ್ಯಕತೆ ಇಲ್ಲ. ಇದರ ಒಳಗೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಇರುತ್ತದೆ. ಈ ರೈಲಿನಲ್ಲಿ ಹೈಡ್ರೋಜನ್ ಮತ್ತು ಗಾಳಿಯಲ್ಲಿರುವ ಆಮ್ಲಜನಕ, ಅಂದರೆ ಆಕ್ಸಿಜನ್, ಒಟ್ಟಿಗೆ ಸೇರಿ ಕೆಮಿಕಲ್ ರಿಯಾಕ್ಷನ್ ಆಗಿ ರೈಲಿನ ಒಳಗಡೆಯೇ ಕರೆಂಟ್ ಉತ್ಪಾದನೆ ಆಗುತ್ತದೆ. ಈ ಕರೆಂಟ್ನಿಂದಲೇ ರೈಲು ಓಡುತ್ತದೆ. ಒಂಥರ ಪವರ್ ಬ್ಯಾಂಕ್ ಚಾರ್ಜ್ ಮಾಡಿಕೊಂಡು ಓಡಾಡುತ್ತಿರುವಂತೆ. ಆದರೆ ಗಾಳಿಯಲ್ಲಿರುವ ಈ ಆಮ್ಲಜನಕ ಸಹಾಯದಿಂದ ಓಡುವ ಹೈಡ್ರೋಜನ್ ರೈಲುಗಳು ಶಬ್ದ ಮಾಡುವುದಿಲ್ಲ, ಹೊಗೆ ಉಗುಳುವುದಿಲ್ಲ, ಬದಲಿಗೆ ನೀರು ಹೊರಗೆ ಹಾಕುತ್ತಾ ಓಡುತ್ತಿರುತ್ತದೆ. ಮೂರನೇ ವ್ಯತ್ಯಾಸ ಏನೆಂದರೆ, ಬುಲೆಟ್ ರೈಲಿಗೆ ನಿರಂತರವಾಗಿ ವಿದ್ಯುತ್ ಸಂಪರ್ಕ ಇರಬೇಕಾಗುತ್ತದೆ. ಇದಕ್ಕಾಗಿ ಕಲ್ಲಿದ್ದಲು ಅಥವಾ ಡೀಸೆಲ್ ಬಳಸಿ ಸಂಗ್ರಹಿಸಲಾದ ವಿದ್ಯುತ್ ಬಳಸಲಾಗುತ್ತದೆ.
ಸೋಲಾರ್ ಅಂತಹ ಪರಿಸರ ಸ್ನೇಹಿ ವಿದ್ಯುತ್ ಬಳಸಲಾಗುವುದಿಲ್ಲ. ಹಾಗಾಗಿ ಪರೋಕ್ಷವಾಗಿ ಮಾಲಿನ್ಯಕ್ಕೆ ಕಾರಣ ಎಂದೇ ಹೇಳಬಹುದು. ಆದರೆ ಹೈಡ್ರೋಜನ್ ಟ್ರೈನು 100% ಪರಿಸರ ಸ್ನೇಹಿ. ಈ ರೈಲು ಚಲಿಸುವಾಗ ಸೈಲೆನ್ಸರ್ನಿಂದ ಕರಗಿದ ವಿಷಕಾರಿ ಹೊಗೆ ಹೊರಹಾಕುವುದಿಲ್ಲ. ಬದಲಿಗೆ ಕೇವಲ ಶುದ್ಧ ನೀರಿನ ಹಬೆ ಮತ್ತು ಬಿಸಿ ಗಾಳಿ ಮಾತ್ರ ಹೊರಹಾಕುತ್ತದೆ. ಹೈಡ್ರೋಜನ್ ರೈಲಿನಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಅಲ್ಲದೆ ನಿರ್ವಹಣೆ ವೆಚ್ಚವೂ ಕಡಿಮೆ. 4ನೇ ವ್ಯತ್ಯಾಸ ಏನೆಂದರೆ ತಗಲುವ ವೆಚ್ಚ ಹಾಗೂ ಹಳಿಗಳ ವ್ಯತ್ಯಾಸ. ಬುಲೆಟ್ ಟ್ರೈನ್ ಓಡಿಸೋಕೆ ಸಾಮಾನ್ಯ ಹಳಿಗಳು ಸಾಲಲ್ಲ. ಅದಕ್ಕೆ ಅಂತಲೇ ಕಂಪ್ಲೀಟ್ ಸ್ಟ್ರೈಟ್ ಆಗಿರುವ ಅತ್ಯಾಧುನಿಕ ವಿಶೇಷ ಟ್ರ್ಯಾಕ್ಗಳನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸದಾಗಿ ನಿರ್ಮಿಸಬೇಕು. ದೇಶದಲ್ಲಿರುವ ರೈಲುಗಳ ಹಳಿಗಳು ಬುಲೆಟ್ ರೈಲುಗಳಿಗೆ ಸೂಕ್ತವಲ್ಲ. ಹಾಗಾಗಿ ಪ್ರತ್ಯೇಕ ಟ್ರ್ಯಾಕ್ ನಿರ್ಮಿಸಲಾಗುತ್ತದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗುತ್ತದೆ. ಅಲ್ಲದೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕಾಗಿರುವುದರಿಂದ ಇದು ಕೂಡ ದುಬಾರಿಯಾಗಲಿದೆ. ಆದರೆ ಹೈಡ್ರೋಜನ್ ಟ್ರೈನ್ನ ಅಂತಹ ದೊಡ್ಡ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದ್ದರಿಂದ ಬುಲೆಟ್ ರೈಲಿಗೆ ಹೋಲಿಸಿದರೆ ಹೈಡ್ರೋಜನ್ ಟ್ರೈನ್ ಉತ್ತಮ ಎಂದೇ ಹೇಳಬಹುದು. ಹೈಡ್ರೋಜನ್ ರೈಲುಗಳು ಓಡಲು ಹೊಸ ಹಳಿಗಳ ಅಗತ್ಯವಿಲ್ಲ. ಈಗ ನಮ್ಮ ದೇಶದಲ್ಲಿಯೇ ಪ್ರಸ್ತುತ ಇರುವ ಸಾಮಾನ್ಯ ಹಳಿಗಳ ಮೇಲೆಯೇ ಈ ರೈಲು ಓಡಿಸಬಹುದು. ಅಲ್ಲದೆ ಇದರ ನಿರ್ವಹಣೆ ತುಂಬ ಕಡಿಮೆ. ಎಲ್ಲೆಲ್ಲಿ ಇನ್ನೂ ಕರೆಂಟ್ ಲೈನ್ಗಳು ಇಲ್ಲವೋ ಅಂತಹ ಹಳ್ಳಿ ಅಥವಾ ಕಾಡಿನ ಮಧ್ಯದ ಪ್ರದೇಶಗಳಲ್ಲಿ ಡೀಸೆಲ್ ಇಂಜಿನ್ ತೆಗೆದು ಈ ಹೈಡ್ರೋಜನ್ ಇಂಜಿನ್ಗಳನ್ನು ಸುಲಭವಾಗಿ ಬಳಸಿ ಓಡಿಸಬಹುದಾಗಿದೆ. 5ನೇ ಹಾಗೂ ಪ್ರಮುಖ ವ್ಯತ್ಯಾಸ ಅಂದರೆ ಬುಲೆಟ್ ರೈಲು ಹಾಗೂ ಟ್ರ್ಯಾಕ್ ನಿರ್ಮಾಣ ಹಾಗೂ ನಿರ್ವಹಣಾ ವೆಚ್ಚ ಎಲ್ಲ ಸೇರಿದಂತೆ ದುಬಾರಿ ಆಗಿರುವುದರಿಂದ ಪ್ರಯಾಣಿಕರ ಮೇಲೆ ಈ ಹೊರೆ ಬೀಳಲಿದೆ. ಬುಲೆಟ್ ರೈಲಿನ ದರ ಸಾಮಾನ್ಯವಾಗಿ ಅತ್ಯಂತ ದುಬಾರಿ ಎನ್ನಲಾಗುವ ವಿಮಾನ ದರದಷ್ಟೇ ಇರುತ್ತದೆ. ಇದರಿಂದ ಉದ್ಯಮಿಗಳು, ತುರ್ತು ಪ್ರಯಾಣದ ಅಗತ್ಯ ಇರುವವರು ಮತ್ತು ಶ್ರೀಮಂತರು ಮಾತ್ರ ಈ ರೈಲಿನಲ್ಲಿ ಪ್ರಯಾಣಿಸಬಹುದು. ಆದರೆ ಹೈಡ್ರೋಜನ್ ಟ್ರೈನಿಗೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಖರ್ಚಾಗಲ್ಲ. ಆರಂಭದಲ್ಲಿ ಹೈಡ್ರೋಜನ್ ಇಂಧನ ತುಟ್ಟಿಯಾದರೂ ಮುಂದಿನ ದಿನಗಳಲ್ಲಿ ಡೀಸೆಲ್ಗಿಂತಲೂ ಇದು ಅಗ್ಗವಾಗಲಿದೆ. ಸಾಮಾನ್ಯ ಜನರಿಗೂ ಇದು ಕೈಗೆಟುಕುವ ದರದಲ್ಲಿ ಪ್ರಯಾಣಿಸಬಹುದಾಗಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನರು ಈ ರೈಲಿಗೆ ಆದ್ಯತೆ ನೀಡಬಹುದಾಗಿದೆ. ಒಟ್ಟಾರೆ ಹೇಳುವುದಾದರೆ ತಡವಾಗಿಯಾದರೂ ಭಾರತದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಬದಲಾವಣೆಗಳು ಆಗುತ್ತಿವೆ. ಕಡಿಮೆ ಸಮಯದಲ್ಲಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವುದು ಅಗತ್ಯವಾದರೆ ದುಬಾರಿ ದರ ಭಾರತೀಯರಿಗೆ ಕೈಗೆಟುಕುವುದೇ ಎಂಬ ಪ್ರಶ್ನೆಯಾಗಿದೆ. ಮತ್ತೊಂದೆಡೆ ಹೆಚ್ಚಾಗುತ್ತಿರುವ ಮಾಲಿನ್ಯ ನಿಯಂತ್ರಣಕ್ಕೆ ಹೈಡ್ರೋಜನ್ ರೈಲುಗಳ ಅಗತ್ಯ ಭಾರತಕ್ಕೆ ಹೆಚ್ಚಿದೆ. ಪರಿಸರ ಸ್ನೇಹಿ ಹಾಗೂ ಪ್ರಯಾಣಿಕರಿಗೆ ಹೊರೆ ಆಗುವುದಿಲ್ಲ ಎಂಬುದು ಬಿಟ್ಟರೆ ಈಗಿರುವ ರೈಲುಗಳಿಗೆ ಹೋಲಿಸಿದರೆ ಹೆಚ್ಚಿನ ವ್ಯತ್ಯಾಸವಿಲ್ಲ. ದೇಶಕ್ಕೆ ಎರಡೂ ಭಿನ್ನ ರೀತಿಯ ರೈಲುಗಳ ಅಗತ್ಯವಿದೆ. ವೇಗದ ರೈಲು ಬೇಕೋ ಅಥವಾ ಪರಿಸರ ಸ್ನೇಹಿ ರೈಲುಗಳು ಬೇಕೋ ಎಂಬುದನ್ನು ಜನರು ಮುಂದಿನ ದಿನಗಳಲ್ಲಿ ನಿರ್ಧರಿಸಲಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.